ಪ್ರಿಯ ವೀಕ್ಷಕರೇ ನಮಸ್ಕಾರ. ಸಮಸ್ತ ಕನ್ನಡಿಗರಿಗೂ ಹಾಗೂ ಭಾರತೀಯರಿಗೂ 2026ರ ಪರಾಭವನಾಮ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಪರಾಭವನಾಮ ಸಂವತ್ಸರ 2026 ಸಂಪೂರ್ಣ ವಿವರಣೆ. ಯುಗಾದಿ ವಿಶೇಷ. 2026 ಮಾರ್ಚ್ 19ರಂದು ಯುಗಾದಿ ಹಬ್ಬದೊಂದಿಗೆ ಹೊಸ ವರ್ಷವಾದ ಪರಾಭವನಾಮ ಸಂವತ್ಸರ ಆರಂಭವಾಗುತ್ತದೆ. ಹಿಂದಿನ ವರ್ಷದ ಅನುಭವಗಳನ್ನು ನೋಡಿದರೆ ಅನೇಕ ಅಶಾಂತಿ, ಪ್ರಕೃತಿ ವಿಪತ್ತುಗಳು, ಯುದ್ಧ ಭೀತಿಗಳು ಹಾಗೂ ಜನಸಾಮಾನ್ಯರ ಸಂಕಷ್ಟಗಳು ಹೆಚ್ಚಾಗಿದ್ದವು. ಆ ಹಿನ್ನೆಲೆ ನೋಡಿದರೆ ಈ ಹೊಸ ವರ್ಷ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಅನ್ನೋದು ಎಲ್ಲರಲ್ಲೂ ಕುತೂಹಲ. ಪಂಚಾಂಗದ ಸೂಚನೆ. ವರ್ಷದ ಸ್ವಭಾವ. ಪಂಚಾಂಗದ ಪ್ರಕಾರ ಪರಾಭವ ಅಂದ್ರೆ ಸೋಲು, ಪರಾಭವ ತೊಂದರೆ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ. ಈ ವರ್ಷದ ಪ್ರಮುಖ ಲಕ್ಷಣಗಳು ಹೀಗಿವೆ. ಆಡಳಿತ ಮಟ್ಟದಲ್ಲಿ ಗೊಂದಲಗಳು, ರಾಜಕೀಯ ಸಂಘರ್ಷಗಳು ಹೆಚ್ಚಾಗುವ ಸಾಧ್ಯತೆ, ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ, ಒಳ್ಳೆಯ ಮಳೆಯೊಂದಿಗೆ ಕೃಷಿಯಲ್ಲಿ ಬೆಳವಣಿಗೆ, ಧಾನ್ಯ ಉತ್ಪಾದನೆ ಹೆಚ್ಚಾಗುವ ಲಕ್ಷಣ, ಆದರೆ ಕೆಲವು ಪ್ರದೇಶಗಳಲ್ಲಿ ಅನಾಹುತಗಳ ಭೀತಿ. ಗುರು ಗೋಚಾರದ ಮಹತ್ವ. 2026 ಮೇ 25ರಂದು ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತದೆ. ಇದರಿಂದ ಯುಗಾದಿ ಆಧಾರಿತ ಫಲಗಳು ಮೇ 25ರವರೆಗೆ ಮಾತ್ರ ಹೆಚ್ಚು ಪರಿಣಾಮಕಾರಿ. ಅದರ ನಂತರ ಗುರು ಗೋಚಾರದ ಪರಿಣಾಮ ಮುಖ್ಯವಾಗುತ್ತದೆ. ವಿಶ್ವಮಟ್ಟದಲ್ಲಿ ಈ ಯುಗಾದಿ ಫಲಗಳು ಮುಂದಿನ ಯುಗಾದಿವರೆಗೆ ಅನ್ವಯವಾಗುತ್ತವೆ. ಯುಗಾದಿಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಯುಗಾದಿ ಅಂದರೆ ಕೇವಲ ಹಬ್ಬ ಅಲ್ಲ, ಇದು ಹೊಸ ಪ್ರಾರಂಭ. ಕೆಲವು ಶಾಸ್ತ್ರಗಳ ಪ್ರಕಾರ ಈ ದಿನವೇ ಬ್ರಹ್ಮ ಸೃಷ್ಟಿ ಪ್ರಾರಂಭಿಸಿದನು. ವಸಂತ ಋತು ಆರಂಭ, ಪ್ರಕೃತಿ ಪುನರ್ಜನ್ಮ ಪಡೆಯುವ ಕಾಲ. ಗಿಡಮರಗಳು ಹೊಸ ಎಲೆ ಬಿಡುತ್ತವೆ, ಹೊಸ ಚೈತನ್ಯ ಬರುತ್ತದೆ. ರೈತರಿಗೆ ಇದು ಆಶಾ ಭರವಸೆಯ ಸಮಯ. ಯುಗಾದಿ ಸಂಪ್ರದಾಯ, ಜೀವನದ ಪಾಠ. ಯುಗಾದಿ ದಿನ ಬೇವು ಬೆಲ್ಲ ತಿನ್ನುವ ಪದ್ಧತಿಯಿದೆ. ಇದರ ಅರ್ಥ ಬೆಲ್ಲ ಸಿಹಿ ಸುಖ, ಬೇವು ಕಹಿ ದುಃಖ. ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಸಂದೇಶ. ಯುಗಾದಿ ಸಂಕಲ್ಪಗಳು ಅತ್ಯಂತ ಮುಖ್ಯ. ಈ ದಿನ ನಾವು ನಮ್ಮ ಜೀವನಕ್ಕೆ ಕೆಲವು ನಿಶ್ಚಯಗಳನ್ನು ಮಾಡಿಕೊಳ್ಳಬೇಕು. ಯಾರಿಗೂ ಕೆಟ್ಟದ್ದನ್ನು ಬಯಸಬಾರದು. ಮೋಸ ವಂಚನೆಗಳಿಂದ ದೂರ ಇರಬೇಕು. ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿಡಬೇಕು. ಆರೋಗ್ಯಕರ ಆಹಾರ, ವ್ಯಾಯಾಮ ಪಾಲಿಸಬೇಕು. ದ್ವೇಷ, ಹಿಂಗಸು ಬಿಡಬೇಕು. ಇವೇ ನಿಜವಾದ ಯುಗಾದಿಯ ಅರ್ಥ. ಪಂಚಾಂಗ ಶ್ರವಣದ ಮಹತ್ವ. ಹಿಂದಿನ ಕಾಲದಲ್ಲಿ ಯುಗಾದಿ ದಿನ ದೇವಾಲಯಗಳಲ್ಲಿ ಪಂಚಾಂಗ ಶ್ರವಣ ನಡೆಯುತ್ತಿತ್ತು. ಇದರಿಂದ ತಿಳಿಯುವ ವಿಷಯಗಳು: ಮಳೆ ಮತ್ತು ಬೆಳೆ ಸ್ಥಿತಿ, ರೋಗಭೀತಿ, ಆರ್ಥಿಕ ಸ್ಥಿತಿ, ದೇಶದ ಸ್ಥಿತಿ. ಇದು ಒಂದು ರೀತಿಯಲ್ಲಿ ವಾರ್ಷಿಕ ಮಾರ್ಗದರ್ಶನ. 2026ರ ಗ್ರಹಾಧಿಪತ್ಯಗಳು. ಈ ವರ್ಷದ ಗ್ರಹಸ್ಥಿತಿ ವಿಶೇಷವಾಗಿದೆ. ರಾಜ ಗುರು, ಮಂತ್ರಿ ಕುಜ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ. ವಿಶೇಷವಾಗಿ ಶನಿಗೆ ಅಧಿಪತ್ಯ ಇಲ್ಲ. ಇದು ನ್ಯಾಯ ವ್ಯವಸ್ಥೆ ಹಾಗೂ ಶಿಸ್ತಿನಲ್ಲಿ ಸ್ವಲ್ಪ ಅಸ್ಥಿರತೆ ಸೂಚಿಸುತ್ತದೆ. ವರ್ಷ ಫಲಗಳ ಸಮಗ್ರ ಚಿತ್ರ. ಉತ್ತಮ ಸಂಗತಿಗಳು: ಉತ್ತಮ ಮಳೆಯ ಸಾಧ್ಯತೆ, ಕೃಷಿಯಲ್ಲಿ ಉತ್ತಮ ಉತ್ಪಾದನೆ, ಹಾಲು ಉತ್ಪಾದನೆ ಹೆಚ್ಚಾಗುವ ಸೂಚನೆ, ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕ ಸ್ಥಿರತೆ. ಜಾಗ್ರತೆ ಅಗತ್ಯ: ಬೆಂಕಿ ಅವಘಡಗಳು, ಪ್ರಕೃತಿ ವಿಪತ್ತುಗಳು, ರೋಗಗಳು ಹೆಚ್ಚಾಗುವ ಸಾಧ್ಯತೆ, ರಾಜಕೀಯ ಗೊಂದಲ. ಪ್ರಮುಖ ಗ್ರಹ ಸಂಯೋಗದ ಪರಿಣಾಮ. 2026 ಏಪ್ರಿಲ್ 20ರ ಸುಮಾರಿಗೆ ಕುಜ ಮತ್ತು ಶನಿ ಸಂಯೋಗ. ಇದರಿಂದ ಅಗ್ನಿ ಅವಘಡಗಳು, ಗಲಾಟೆಗಳು, ಹಿಂಸಾಯಾತ್ರೆ, ಪ್ರಕೃತಿ ವಿಕೋಪಗಳ ಸಾಧ್ಯತೆ. ಭಾರತಕ್ಕೆ ಪರಿಣಾಮ. ಟೆಕ್ನಾಲಜಿ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ಬೆಳವಣಿಗೆ, ಹಿರಿಯ ನಾಗರಿಕರಿಗೆ ಕೆಲವು ಅನುಕೂಲಗಳು, ಆರ್ಥಿಕ ಸ್ಥಿತಿಯಲ್ಲಿ ಸಮತೋಲನ, ವಿಮಾನಯಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಜಾಗ್ರತೆ ಅಗತ್ಯ. ಜಾಗತಿಕ ಸ್ಥಿತಿ. ಕೆಲವು ದೇಶಗಳಲ್ಲಿ ಯುದ್ಧ ಭೀತಿ, ಅಶಾಂತಿ ಮತ್ತು ರಾಜಕೀಯ ಒತ್ತಡ, ಜನಸಾಮಾನ್ಯರಿಗೆ ಸಂಕಷ್ಟ. ಕೊನೆಯ ಮಾತು. ವೀಕ್ಷಕರೇ, ಈ ಯುಗಾದಿ ನಮಗೆ ಒಂದು ಮುಖ್ಯ ಸಂದೇಶ ಕೊಡುತ್ತದೆ. ಜೀವನದಲ್ಲಿ ಏನಾದರೂ ಬಂದರೂ ಸಮತೋಲನದಿಂದ ಎದುರಿಸಬೇಕು. ಗ್ರಹಗಳು ಪ್ರಭಾವ ಬೀರುತ್ತವೆ, ಆದರೆ ನಮ್ಮ ಜೀವನವನ್ನು ಸಂಪೂರ್ಣ ನಿರ್ಧರಿಸುವುದು ನಮ್ಮ ನಡೆನುಡಿಗಳು. ಧರ್ಮ, ಶಿಸ್ತಿನ ಜೀವನ, ಆರೋಗ್ಯದ ಕಡೆ ಗಮನ, ಇವೇ ನಮ್ಮ ರಕ್ಷಣೆ. ಮತ್ತೊಮ್ಮೆ ಎಲ್ಲರಿಗೂ ಪರಾಭವನಾಮ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ರಾಶಿ ಭವಿಷ್ಯವನ್ನು ವಿವರವಾಗಿ ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ರಾಶಿ ಫಲಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.